ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡ ಸದನದಲ್ಲಿ ನಡೆದ ಘಟನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೊರಹಾಕ್ತಿದ್ದಾರೆ. ವಿರೋಧ ಪಕ್ಷದವರು ಹಿಂಸಾತ್ಮಕವಾಗಿ ಅಶ್ಲೀಲ ಪದಗಳಲ್ಲಿ ಪ್ರಚೋದನೆ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ. ಶಿವಲಿಂಗೇಗೌಡ ತಮ್ಮ ವಿರುದ್ಧ ನಡೆದ ಟಾರ್ಗೆಟಿಂಗ್ ಬಗ್ಗೆ ಹೇಳಿ, ನಾನು ಮಾತನಾಡಿದಾಗ ಯಾರೂ ಅಡ್ಡಿಪಡಿಸಲಿಲ್ಲ, ಆದರೆ ವಿರೋಧ ಪಕ್ಷದ ಗುಂಪು ನನ್ನ ವಿರುದ್ಧ ಅವ್ಯವಹಾರ ನಡೆಸಿತು ಎಂದು ತಿಳಿಸಿದ್ದಾರೆ. ತಮ್ಮ ಹೇಳಿಕೆಯಲ್ಲಿ ಅವರ ವರ್ತನೆ ರೆಕಾರ್ಡ್ ಆಗಿಲ್ಲ, ನನ್ನ ಮಾತು ಮಾತ್ರ ದಾಖಲಾಗಿದ್ದು, ಇಡೀ ವಿಷಯವನ್ನು ಸಾರ್ವಜನಿಕರಿಗೆ ತಿಳಿಸಲು ನಾನು ತುಣುಕು ವಿಡಿಯೋ ಬಿಡುಗಡೆ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ಶಿವಲಿಂಗೇಗೌಡ ತಮ್ಮ ಮೇಲೆ ಧ್ವನಿಸ್ವರ ಪ್ರಚೋದನೆ ನಡೆಸಿದ್ರೂ ಯಾವುದೇ ದುರುದ್ದೇಶವಿಲ್ಲದೆ ಮಾತನಾಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅವರು ತಮ್ಮ ಪ್ರಜಾಸೇವಕ ಕರ್ತವ್ಯದಲ್ಲಿ ನಿರಂತರವಾಗಿ ಸಮಾಧಾನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರು ತಮ್ಮ ವಿರುದ್ಧ ತೋರಿಸಿರುವ ದ್ವೇಷ ಹಾಗೂ ಪ್ರಚೋದನೆಯ ಬಗ್ಗೆ ಅವರು ಸಾರ್ವಜನಿಕರ ಗಮನಕ್ಕೆ ತರಬೇಕು ಎಂದು ಒತ್ತಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಅಭಿಪ್ರಾಯದಲ್ಲಿ ನಾನು ಹಳ್ಳಿ ಭಾಷೆಯಲ್ಲಿ ಮಾತನಾಡಿದ್ದೇನೆ, ಅದರಲ್ಲಿ ಅಶ್ಲೀಲ ಪದಗಳ ಬಳಕೆಯೇ ನನ್ನ ಉದ್ದೇಶವಲ್ಲ ಎಂದಿದ್ದಾರೆ. ಶಾಸಕ ಶಾಂತಿಯುತವಾಗಿ ತಮ್ಮ ಹಕ್ಕುಗಳನ್ನು ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಅವ್ರು ಪ್ರಚೋದನೆ ಮಾಡ್ದಲೇ ನಾನೇ ಏಕಾಏಕಿ ಅವ್ರನ್ನ ಬೈದಿದ್ರೆ ನನಗೆ ಡ್ಯಾಮೇಜು. ಅವ್ರು ಪ್ರಚೋದನೆ ಮಾಡಿ ನೀವೇ ನೋಡಿದ್ರಲ್ಲ, ಈಗ ಅಲ್ಲಿ ಅವ್ರು ಹೆಂಗ್ ಕೂಗ್ತಾರೆ, ಏನ್ ಆಡ್ತಾರೆ, ಹೆಂಗ್ ಕುಣಿತಾರೆ ಅಂತ. ಆವಾಗ ನಾನು ಮಾತಾಡಿದ್ದೇನು, ಅವ್ರು ಕೂಗ್ಬೋದಾ? ಹಂಗ ನೀವು ಅವ್ರಿಗೆ ಹೇಳಿ, ಬಿಜೆಪಿಯರಿಗೆ ಸದನದಲ್ಲಿ ಅದು ಧರಣಿಲಿದ್ದಾಗ ಹೆಂಗ್ ನಡ್ಕೋಬೇಕು, ಒಬ್ಬ ಭಾಷಣ ಮಾಡೋದನ್ನ ವಿರುದ್ಧ ಯಾಕೆ ಕೂಗ್ತೀರಿ ಅಂತ ನೀವು ಅವ್ರಿಗೆ ಬುದ್ಧಿ ಹೇಳಿ ಸ್ವಾಮಿ, ಮಾಧ್ಯಮದವರು. ನನಗೆ ಯಾಕೆ ಡ್ಯಾಮೇಜ್ ಆಗುತ್ತೆ ಮತ್ತೆ? ಯಾಕೆಂದ್ರೆ ಅವರು ಇದ್ದಾರೆ, ನಾನು ಮಾತಾಡ್ತಾ ಇರೋದು ಕೇಳಿರ್ಬೇಕು, ನಕ್ಕರೆ. ಅವ್ರು ಕೂಗೋದಕ್ಕೂ ನಾವು ಕೂಗೋದಕ್ಕೂ ಇಬ್ಬರದಕ್ಕೂ ಇದು ಒಂಥರ ಇದ್ ನಡೀತಾ ಐತಿ ಅಂತ ನಕ್ಕರ್ಬಹುದು. ಇದೆಲ್ಲ ಆದ್ಮೇಲೆ ನಿಮ್ಮ ಲೀಡರ್ಗಳ ಕರೆಸಿ ಮಾತಾಡಿದ್ರ ಸಿಎಂ ಡಿಸಿಎಂ ಸರ್? ಈಗ ಅಲ್ಲೇ ಡಿಸಿಎಂ ಅವರಿದ್ರು, ಸಿಎಂ ಅವರಿದ್ರು ನಡೆದಾಗ ಎಲ್ಲ ಅವರು ತಿಳ್ಕೊಂಡಿರ್ತಾರೆ, ಎಲ್ಲ ಇದಾಗಿದೆ. ಈಗ ಬಿಜೆಪಿಯವರು ಶಿವಲಿಂಗೇಗೌಡನ್ನ ಏನೋ ಟಾರ್ಗೆಟ್ ಮಾಡಿದ್ದಾರೆ, ಬಿಜೆಪಿ ಜೆಡಿಎಸ್ನವರು ಅಂತ ತಿಳ್ಕೊಂಡಿದ್ದಾರೆ. ಇರಬಹುದು. ಜೆಡಿಎಸ್ನವರು ಕೂಗ್ತಿದ್ರು, ಜೆಡಿಎಸ್ನವರು ಜೈ ಜೈ ಅಂತಿದ್ರು, ಅವ್ರೇನು ಹೆಸರು ಹಿಡಿದು ಹೇಳ್ತಾರಲ್ಲ, ಜೈ ಜೈ ಅಂತಿದ್ರು. ಅವ್ರು ಹೇಳ್ಕೊಡ್ತಿದ್ರು, ಇವೆಲ್ಲ ಅವ್ರಿಗೆ ಓಡ್ ಗೊತ್ತಿಲ್ಲ. ಇದೆಂಥದ್ದು ರಾಗಿ ಕಳ್ಳ, ಅದೆಂಥದ್ದು ಕೊಬ್ಬರಿ ಕಳ್ಳ, ಎಂಥದ್ದು ಕಳ್ಳ ಅಂತ ಹೇಳಿ ಹೇಳ್ಕೊಟ್ರು ಅವರೇ ಇರ್ಬೇಕಲ್ಲಿ. ಅದು ಕೇಳ್ತಾ ಇರಲ್ಲ ನಮಗೆ.